ಈ ಪ್ಲೇಸಲ್ಲಂತೂ ಪ್ರತಿ ಹುಣ್ಣಿಮೆ ಒಂದು ಜಾತ್ರೆ ತರನೇ ಇರುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಪೌರ್ಣಮಿ ಇದ್ದಿದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಸಣ್ಣ ಪುಟ್ಟ ಮನೆ ಕೆಲಸಗಳೇನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆದೆ. ಇನ್ನೊಂದು ಕಡೆ ನಮ್ಮ ಸಾಹೇಬ್ರು ನಾನು ಬರಲ್ಲ ಅಂತ ಕೂತಿದ್ದವರು, ಪರವಾಗಿಲ್ಲ ಬಿಡಿ ನಾನು ಬಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಮೇಲೆ ಅವರು ಕೂಡ ಇಲ್ಲ ನಾನು ಬರ್ತೀನಿ, ಇಬ್ರು ಹೋಗಿ ಬರೋಣ ಗಾಡೀಲಿ ಅಂತ ಬೇಗ ಫ್ರೆಶ್ ಅಪ್ ಆಗಿ ಅವರು ಕೂಡ ರೆಡಿ ಆದ್ರು. ಅದ್ರ ಮಧ್ಯೆ ಅವ್ರು ಹಾಕೊಂಡಿರೋ ಶರ್ಟ್ನ ನಾನು ಚೂಸ್ ಮಾಡಿಕೊಟ್ಟಿದ್ದೆ ಪ್ಯಾಂಟಿಗೆ ಮ್ಯಾಚ್ ಆಗುತ್ತೆ ಅಂತ. ಅವರಂತೂ ದಾರಿ ಉದ್ದಕ್ಕೂ ಇಲ್ಲ ಇದಕ್ಕೆ ಪ್ಯಾಂಟಿಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡೆ ದೇವಸ್ಥಾನದ ತನಕ ತಲುಪಿಸ್ಬಿಟ್ರು. ಇನ್ನ ಗಾಡಿಗಳನ್ನ ಯಾವ್ದನ್ನು ದೇವಸ್ಥಾನದ ಹತ್ರ ಬಿಡ್ತಾ ಇರ್ಲಿಲ್ಲ. 100 ಮೀಟರ್ ಹಿಂದೆನೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರು ಅಂತ ನಾವು ಹೋಗಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ. ಇನ್ನ ಹಂಗೆ ಬರ್ಬೇಕಾದ್ರೆ ನಮ್ಗೆ ಕುಸ್ಮಾಕ್ ಅವರು ಸಿಕ್ಕಿದ್ರು. ಅವ್ರು ಬರೋದು ನಮಗ್ ಗೊತ್ತಿರ್ಲಿಲ್ಲ, ಹಂಗೆ ನಾವು ಹೋಗೋದು ಕೂಡ ಅವ್ರಿಗೆ ಗೊತ್ತಿರ್ಲಿಲ್ಲ. ಕೋಇನ್ಸಿಡೆನ್ಸ್ ಅಂತ ಅನ್ಕೊಂಡು ದೇವಸ್ಥಾನದ ಕಡೆ ನಡ್ಕೊಂತ ಹೊರಟ್ವಿ. ಇನ್ನ ಈ ಪ್ಲೇಸ್ ನಿಮ್ಗೆಲ್ಲ ಆಲ್ರೆಡಿ ನನ್ನ ಬ್ಲಾಗ್ ಅಲ್ಲೇ ತೋರಿಸಿದೀನಿ ಸುಮಾರು ಸಲ. ಜೇನುಕಲ್ ಸಿದ್ದೇಶ್ವರ ಸ್ವಾಮಿ. ನಾನ್ ಕೇಳಿರೋ ಮಟ್ಟಿಗೆ ಈ ಪ್ಲೇಸ್ ಅಲ್ಲಂತೂ ಪ್ರತಿ ಹುಣ್ಣಿಮೆ ಒಂದು ಜಾತ್ರೆ ತರನೇ ಫೀಲ್ ಆಗುತ್ತೆ. ಅದ್ರಲ್ಲೂ ಕೂಡ ಈ ಸಲ ಚಂದ್ರಗ್ರಹಣ ಜೊತೆಗೆ ಭಾನುವಾರ ಇದ್ದಿದ್ರಿಂದ ಅಂತೂ ಸಿಕ್ಕಾಪಟ್ಟೆ ಜನ ಇದ್ರು. ಯಾವ ತರ ಅಂದ್ರೆ ಮೆಟ್ಲತ್ತೋದಕ್ಕೂ ಮುಂಚೆ ನಮ್ಗೆ ನೀಟಾಗಿ ನಿಂತ್ಕೊಂಡು ಕರ್ಪೂರ ಹಚ್ಚೋಕ್ಕೂ ಆಗ್ತಾ ಇರ್ಲಿಲ್ಲ, ಅಷ್ಟು ಜನ ಇದ್ರು. ದೂರದಿಂದನೇ ನಿಂತು ಕರ್ಪೂರ ಹಚ್ಚಿ ಹಂಗೆ ನಮಸ್ಕಾರ ಹಾಕೊಂಡು ಮೆಟ್ಲತ್ತೋದಕ್ಕೆ ಅಂತ ಶುರು ಮಾಡಿದ್ವಿ. ಏನೊಂದ್ 30 ಮೆಟ್ಲು ಹತ್ತಿದ್ವೇನೋ ಅಷ್ಟೇನೆ, ಅಲ್ಲಿಂದಾನೇ ರಶ್ ಶುರು ಆಗೋಗಿತ್ತು. ಆದ್ರೂ ಕೂಡ ಇಷ್ಟು ಜನ ಇರ್ತಾರೆ ಅಂತ ಗೊತ್ತಿತ್ತು. ನಾವು ಪ್ಲಾನ್ ಮಾಡ್ತಾ ಇದ್ದಿದ್ದು ಒಂದ್ 2 ಗಂಟೆ ಮೇಲೆ ಹೋಗೋಣ ಅಂತ, ಯಾಕಂದ್ರೆ ರಶ್ ಕಡಿಮೆ ಆಗಿರುತ್ತೆ ಅಂತ. ಆದ್ರೆ ಇವ್ರು ಬೆಳಗ್ಗೆ ನನಗೆ ಬರಲ್ಲ ಅಂತ ಹೇಳಿದ್ರಿಂದ ನಾನು ಒಬ್ಳೆ ಬಸ್ಗೆ ಹೋಗಿ ಬರೋಣ ಅಂತ ಬೇಗ ಹೊರಟಿದ್ದಾಯ್ತು. ಸೊ ಹಾಗಾಗಿ ಈ ತರ ಜನದ ಮಧ್ಯೆ ಸಿಗಾಕೊಂಡಿದ್ದಾಯ್ತು. ಇನ್ನು ನೋಡ್ತಾ ನೋಡ್ತಾ ಬಂದು ದರ್ಶನ ಕೂಡ ಮುಗಿಸ್ಕೊಂಡ್ವಿ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು, ಜೊತೆಗೆ ಮನ್ಸಲ್ಲಿ ಏನೋ ಒಂಥರ ನೆಮ್ಮದಿ ಅಂತಾನು ಅನ್ನಿಸ್ತು. ಇನ್ನು ಅಲ್ಲೂ ಕೂಡ ಕರ್ಪೂರ ಎಲ್ಲ ಹಚ್ಚಿ ಸೀದಾ ಇಳಿಯೋಕೆ ಅಂತ ಶುರು ಮಾಡ್ಕೊಂಡ್ವಿ. ಇನ್ನು ನಾವು ಹತ್ಬೇಕಾದ್ರೆ ಹತ್ತೋ ಕಡೆ ರಶ್ ಇತ್ತು, ಆದ್ರೆ ಇವಾಗ ನಾವು ಇಳಿಬೇಕಾದ್ರೆ ಇಳಿಯೋ ಕಡೆ ರಶ್ ಆಗಿ ಹತ್ತೋ ಕಡೆ ಫ್ರೀನೇ ಆಗೋಗ್ಬಿಟ್ಟಿತ್ತು. ಆದ್ರೂ ಕೂಡ ಈ ಸಲ ಸ್ವಲ್ಪ ಕೂಡ ಆಯಾಸ ಅಂತಾನೆ ಅನ್ನಿಸ್ಲಿಲ್ಲ. ಇನ್ನು ಇಳ್ದೋರು ಸೀದಾ ಪ್ರಸಾದ ತಿನ್ನೋಣ ಅಂತ ಬಂದ್ರೆ ಅಲ್ಲೂ ಕೂಡ ಸಿಕ್ಕಾಬಟ್ಟೆ ರೆಸ್ಟ್, ಜೊತೆಗೆ ಮಳೆ ಕೂಡ ಶುರು ಆಯ್ತು. ಇನ್ನ ಪ್ರಸಾದನೆಲ್ಲ ತಿನ್ಕೊಂಡು ಅಲ್ಲಿಂದ ಸೀದಾ ಮತ್ತೆ ಬರ್ಬೇಕಾದ್ರೆ ಈ ಪುಟಾಣಿ ಸ್ವೀಟ್ ಕಾರ್ನ್ ತಿನ್ಬೇಕು ಅಂತ ಅನಿಸ್ತು ಅಂತ ನಿಂತ್ಕೊಂಡು ಇನ್ನ ಸ್ವೀಟ್ ಕಾರ್ನ್ ತಗೊಂಡು ತಿನ್ಕೊಂಡು ಸೀದಾ ಗಾಡಿ ಪಾರ್ಕಿಂಗ್ ಕಡೆ ಬಂದ್ರೆ ಪುಟಾಣಿ ಪ್ರೀ ಪ್ಲಾನ್ ನೋಡಿ ಇದನ್ನೆಲ್ಲ ತಿಂದ್ಮೇಲೆ ಲಿಪ್ಸ್ಟಿಕ್ ಹೋಗುತ್ತೆ ಅಂತ ಗೊತ್ತಿದ್ದು ಲಿಪ್ಸ್ಟಿಕ್ ನ ಜೋಬಲ್ಲೇ ತಗೊಂಡ್ ಬಂದ್ಬಿಟ್ಟಿದ್ದಾಳೆ. ಏನ್ ಬುದ್ಧಿವಂತರಿದಾರಲ್ವಾ ಈಗಿನ ಮಕ್ಳುಗಳು. ಇನ್ನು ಫೈನಲ್ ಆಗಿ ಮತ್ತೊಂದ್ಸಲ ಕೈ ಮುಕ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ತಿಪ್ಟೂರ್ ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಮಳೆ ಕೂಡ ಬಂದು ನಮ್ಮ ಮನೆಯವ್ರ ಗಾನ ಕಚೇರಿ ಶುರು ಆಯ್ತು. ಇನ್ನು ಸಾಂಗ್ ಹೆಸರು ಮಾತ್ರ ಕೇಳ್ಬಿಡಿ, ಯಾಕಂದ್ರೆ 2 ಸಾಂಗ್ನ ಕಂಬೈನ್ ಮಾಡಿ ಹೇಳಿದ್ದೆ. ಯಾವ ಅವಾರ್ಡ್ ಕೊಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.